ಪ್ರಿಯ ಸ್ನೇಹಿತರೆ, ಪಾಲಕರಿಗೆ ಪ್ರಾಚಾರ್ಯರ ಪಾಠಗಳು ಮಾಲಿಕೆಯಲ್ಲಿ ಇಂದು ಮಕ್ಕಳಲ್ಲಿ ನಾಯಕತ್ವ ಗುಣ ಬೆಳೆಸಿ ಕುರಿತು ಚಿಂತನ. ಪ್ರಸ್ತುತಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರ್. ಆಧುನಿಕ ಸಮಾಜದಲ್ಲಿ ನಾಯಕತ್ವಕ್ಕೆ, ಸಮರ್ಥ ನಾಯಕರಿಗೆ ಬಹಳ ಬೆಲೆ ಇದೆ. ನಾಯಕರೆಂದರೆ ಬರೀ ರಾಜಕೀಯ ನಾಯಕರಲ್ಲ. ಒಂದು ರಾಜಕೀಯ ಪಕ್ಷದ ಮುಖಂಡನೂ ನಾಯಕ, ಒಂದು ಜಿಲ್ಲೆಯನ್ನು ಮುನ್ನಡೆಸುವ ಜಿಲ್ಲಾಧಿಕಾರಿಯೂ ನಾಯಕ, ಒಬ್ಬ ಉದ್ಯಮಿಯೂ ನಾಯಕ, ಸಿನಿಮಾ ರಂಗದ ನಟರೂ ಕೂಡ ನಾಯಕರೇ, ಒಂದು ಜನಸ್ನೇಹಿ ಹೋಟೆಲ್ನ ಮಾಲೀಕನೂ ನಾಯಕನೇ. ನಾಯಕನ ಕಾರ್ಯಕ್ಷೇತ್ರಗಳು ಬೇರೆ ಬೇರೆಯಾದರೂ ಅವರವರ ಸಂಘಟನಾ ಶಕ್ತಿಯಿಂದ ನಾಯಕತ್ವಕ್ಕೆ ವಿಶಿಷ್ಟತೆ ದೊರೆಯುತ್ತದೆ. ಸಂಸ್ಥೆಯೊಂದರ, ಸಮಾಜವೊಂದರ, ಸಮುದಾಯವೊಂದರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಾ ಜೊತೆಗಿರುವ ಎಲ್ಲರನ್ನೂ ಪ್ರೇರೇಪಿಸಿ ಮುನ್ನಡೆಸುವವನೇ ನಿಜವಾದ ನಾಯಕ. ಕೆಲವು ರಾಜಕೀಯ ನಾಯಕರು ವಂಶಪಾರಂಪರ್ಯದಿಂದ, ಅಧಿಕಾರಿಗಳು ಅವರ ಅಧಿಕಾರದಿಂದ ನಾಯಕರಾಗುವರು. ಆದರೆ ಬಹುತೇಕರು ಸ್ವಪ್ರಯತ್ನದಿಂದ ಸನ್ನಿವೇಶ, ಸಂದರ್ಭ ಮತ್ತು ಅವಕಾಶಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡು ನಾಯಕರಾಗುತ್ತಾರೆ. ಇಂದಿನ ಮಕ್ಕಳೇ ನಾಳಿನ ನಾಡಿನ ನಾಗರಿಕರು. ಹಾಗಾಗಿ ಅವರು ನಾಯಕತ್ವ ಗುಣಗಳನ್ನು ಬೆಳೆಸಿಕೊಂಡು ಮುನ್ನಡೆಯಬೇಕು. ಎಜುಕೇಷನ್ ಈಸ್ ನಾಟ್ ಅ ಪ್ರಿಪರೇಷನ್ ಆಫ್ ಲೈಫ್, ಇಟ್ ಈಸ್ ಲೈಫ್ ಇಟ್ ಸೆಲ್ಫ್. ಶಿಕ್ಷಣವೆಂಬುದು ಮುಂದಿನ ಜೀವನಕ್ಕೆ ತಯಾರಿಯಲ್ಲ, ಇದುವೇ ಜೀವನ. ಹಾಗಾಗಿ ಶಿಕ್ಷಣ ಪಡೆಯುವ ಬಾಲ್ಯದ ದಿನಗಳಿಂದಲೇ ಮಕ್ಕಳಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸುವುದು ಪಾಲಕರ ಕರ್ತವ್ಯ. ಮಕ್ಕಳಲ್ಲಿ ನಾಯಕತ್ವ ಗುಣ ಬೆಳೆಸುವಲ್ಲಿ ಪಾಲಕರ ಪಾತ್ರ. ಚಿಕ್ಕಂದಿನಿಂದಲೇ ಪಾಲಕರು ಮಕ್ಕಳಿಗೆ ಜವಾಬ್ದಾರಿಗಳನ್ನು ನಿರ್ವಹಿಸುವ ಕಲೆಯನ್ನು ಕಲಿಸಬೇಕು. ಅವರಿಗಿಂತ ಕಡಿಮೆ ತರಗತಿಯ ತಮ್ಮ ತಂಗಿಗೆ ಪಾಠ ಹೇಳಿಕೊಡುವ, ಸಂತೆಯಿಂದ ಸಣ್ಣ ಪುಟ್ಟ ಸಾಮಾನು ಖರೀದಿಸಿಕೊಂಡು ಬರುವ, ತಮ್ಮ ಶೂ ಸಾಕ್ಸ್ಗಳನ್ನು ಸ್ವಚ್ಛ ಮಾಡಿಕೊಳ್ಳುವುದನ್ನು ಕಲಿಸಬೇಕು. ಪ್ರೌಢಶಾಲೆಗೆ ಹೋಗುವ ಮಕ್ಕಳನ್ನು ಬ್ಯಾಂಕ್ಗಳಿಗೆ, ಪೋಸ್ಟ್ ಆಫೀಸ್ಗಳಿಗೆ, ವಿದ್ಯುತ್ ಪ್ರಸರಣ ನಿಗಮಗಳಿಗೆ, ಟೆಲಿಫೋನ್ ಕೇಂದ್ರಗಳಿಗೆ ಕರೆದುಕೊಂಡು ಹೋಗಿ ಅಲ್ಲಿನ ವ್ಯವಹಾರಗಳನ್ನು ನಿರ್ವಹಿಸಲು ತಿಳಿಸಿಕೊಡಬೇಕು. ಹೋಟೆಲ್ಗಳಿಗೆ ಹೋದಾಗ ಬಿಲ್ ಕಟ್ಟುವ, ಪ್ರವಾಸಗಳಿಗೆ ಹೋಗುವಾಗ ಸ್ಥಳಗಳ ಬಗ್ಗೆ ಮಾಹಿತಿ ಸಂಗ್ರಹಿಸುವ, ಟೋಲ್ ಗೇಟ್ಗಳಲ್ಲಿ ಹಣ ಪಾವತಿಸುವಲ್ಲಿ ಮಕ್ಕಳನ್ನೇ ಮುಂದು ಮಾಡಿ. ಶಾಲಾ ಸಂಸತ್ತು ರಚಿಸುವ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸುವುದು. ಶಾಲಾ ಸಂಸತ್ನಲ್ಲಿ ನಿಮ್ಮ ಮಕ್ಕಳು ಭಾಗಿಯಾಗಿ ತಮಗೆ ವಹಿಸಿದ ಖಾತೆಯನ್ನು ಯಶಸ್ವಿಯಾಗಿ ನಿಭಾಯಿಸಲು ಹೇಳಿ. ಕ್ರೀಡೆಗಳು ಸ್ಪರ್ಧಾ ಮನೋಭಾವಗಳನ್ನು ಬೆಳೆಸುವುದರ ಜೊತೆಗೆ ನಾಯಕತ್ವ ಗುಣಗಳನ್ನು ಬೆಳೆಸುವುದರಿಂದ ಶಾಲೆಯ ಕ್ರೀಡೆಗಳಲ್ಲಿ ಭಾಗಿಯಾಗಲು ಮಕ್ಕಳಿಗೆ ಹುರುಪು ತುಂಬಿ. ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಪ್ರತಿಭಾ ಕಾರಂಜಿಗಳಲ್ಲಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ನಡೆಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲು ಮಕ್ಕಳನ್ನು ಪ್ರೋತ್ಸಾಹಿಸಿ. NCC, ಸ್ಕೌಟ್ಸ್ ಮತ್ತು ಗೈಡ್ಸ್, ಸೇವಾದಳ ಮುಂತಾದ ನಾಯಕತ್ವ ಬೆಳೆಸಲು ವಿಪುಲ ಅವಕಾಶಗಳಿರುವ ಕ್ಷೇತ್ರಗಳಲ್ಲಿ ನಿಮ್ಮ ಮಕ್ಕಳನ್ನು ತೊಡಗಿಸಿ. ನಾಯಕತ್ವ ಎಂಬುದು ಜನ್ಮಜಾತ ಗುಣವಲ್ಲ, ಅರ್ಜಿತ ಗುಣ. ಸಮಯ, ಸನ್ನಿವೇಶ, ಗೆಳೆತನ, ಪ್ರತಿಭೆ, ಪ್ರಾಮಾಣಿಕತೆ, ಸುತ್ತಲಿನ ಪರಿಸರಗಳು ನಿಮ್ಮ ಮಕ್ಕಳನ್ನು ನಾಯಕರನ್ನಾಗಿ ಸೃಷ್ಟಿಸುತ್ತವೆ. ನಾಯಕರಾಗ ಬಯಸುವ ಅವರು ಮುಂದೆ ಹೇಳುವ ಮಾರ್ಗದರ್ಶಕ ಸೂತ್ರಗಳನ್ನು ಅನುಸರಿಸಲು ತಿಳಿಸಿ. ಹಾಗಾದಾಗ ಅವರು ಮುಂದೆ ಭವಿಷ್ಯದಲ್ಲಿ ಉತ್ತಮ ನಾಯಕರಾಗಿ ಹೊರಹೊಮ್ಮುತ್ತಾರೆ. ಪರಿಣಾಮಕಾರಿ ನಾಯಕತ್ವಕ್ಕೆ ಮಾರ್ಗದರ್ಶಕ ಸೂತ್ರಗಳು. ನಾಯಕನು ಉತ್ತಮ ಯೋಜನೆ ಹಾಕಿಕೊಳ್ಳಬೇಕು. ವರ್ಕ್ ವಿತೌಟ್ ಅ ಪ್ಲ್ಯಾನ್ ಈಸ್ ಆ್ಯನ್ ಎಂಡ್ಲೆಸ್ ಕನ್ಫ್ಯೂಷನ್. ಸಮೂಹ ಅಥವಾ ಸಂಘದ ಗುರಿ ಉದ್ದೇಶಗಳಿಗೆ ಅನುಗುಣವಾಗಿ ಲಭ್ಯವಿರುವ ಸಂಪನ್ಮೂಲಗಳ ಆಧಾರದ ಮೇಲೆ ಉತ್ತಮ ಯೋಜನೆ ಹಾಕಿಕೊಂಡು ಕಾರ್ಯಪ್ರವೃತ್ತರಾಗಬೇಕು. ತಮ್ಮ ಸಂಘ ಅಥವಾ ಸಮೂಹದ ಸದಸ್ಯರಿಗೆ ಅವರವರ ಸಾಮರ್ಥ್ಯ ಅಥವಾ ನಿಷ್ಠೆಗಳಿಗೆ ಅನುಗುಣವಾಗಿ ಕೆಲಸ ಹಂಚಿಕೆ ಮಾಡಿ ಅಗತ್ಯ ಪರಿವೀಕ್ಷಣೆ ಮಾಡಬೇಕು. ಎಲ್ಲ ಕೆಲಸಗಳನ್ನು ತಾನೇ ಮಾಡಲು ಮುಂದಾಗಬಾರದು. ಬದಲಾವಣೆ ಸೃಷ್ಟಿ ನಿಯಮ. ಕಾಲ, ದೇಶ, ಸನ್ನಿವೇಶಕ್ಕನುಗುಣವಾಗಿ ನಮ್ಮ ಸುತ್ತ ಆಗುವ ಬದಲಾವಣೆಗಳಿಗೆ ಅನುಗುಣವಾಗಿ ನಾವು ಕೂಡ ಬದಲಾಗಬೇಕು. ಸಮೂಹ ಅಥವಾ ಸಂಘದ ಎಲ್ಲ ಸದಸ್ಯರೊಡನೆ ಉತ್ತಮ ಸಂಪರ್ಕ ಹೊಂದಿರಬೇಕು. ಸದಸ್ಯರ ನಡುವೆ ಸಾಮರಸ್ಯ, ಹೊಂದಾಣಿಕಾ ಮನೋಭಾವ ಹೆಚ್ಚಿಸುವಂತೆ ಪ್ರೇರೇಪಿಸಬೇಕು. ಪ್ರತಿಸ್ಪರ್ಧಿಗಳ ಬಗ್ಗೆ ಅಥವಾ ವಿರೋಧಿಗಳ ಬಗ್ಗೆ ನಾಯಕನಾದವನು ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು. ನಾಯಕನಿಗೆ ಅವನ ಗುಂಪಿನ ಸಾಧನೆಗಳ ಬಗ್ಗೆ ತೃಪ್ತಿ ಇರಬೇಕೇ ಹೊರತು ಅಹಂಕಾರವಲ್ಲ. ಅಕಸ್ಮಾತ್ ಸೋಲುಗಳಾದರೆ, ತಪ್ಪುಗಳಾದರೆ ಅದರ ಬಗ್ಗೆ ಚಿಂತಿಸುತ್ತಾ ಕಾಲ ಕಳೆಯದೆ ಅಂತಹ ಸೋಲು, ತಪ್ಪುಗಳು ಪುನರಾವರ್ತನೆಯಾಗದಂತೆ ಎಚ್ಚರಿಕೆ ವಹಿಸಬೇಕು.
ಟೀಕೆ ವಿಮರ್ಶೆಗಳನ್ನು ನಾಯಕನಾದವನು ನಗುಮುಖದಿಂದ ಸ್ವಾಗತಿಸಬೇಕು. ಗೆಲುವಿಗೆ ಅಡ್ಡದಾರಿ ಹುಡುಕಬೇಡಿ, ಕಠಿಣ ಪರಿಶ್ರಮದಿಂದ ಜಯ ಸಾಧಿಸಿ. ನಾಯಕನು ಆತ್ಮವಿಶ್ವಾಸ ಹೊಂದಿದ್ದು ಆಶಾವಾದಿಯಾಗಿರಬೇಕು. ಆತನು ಸಂಘಪ್ರಿಯನಾಗಿದ್ದು ಸಹೋದ್ಯೋಗಿಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳುವವನಾಗಿರಬೇಕು. ಉತ್ತಮ ಸಂವಹನ ಸಾಮರ್ಥ್ಯ ಹೊಂದಿದ್ದು ತನ್ನ ತೀರ್ಮಾನಗಳನ್ನು ಪಾಲಿಸಲು ಸದಸ್ಯರನ್ನು ಪ್ರೇರಣೆ ನೀಡಬೇಕು. ನಾಯಕನು ತನ್ನ ಲೋಪದೋಷಗಳನ್ನು ತಿದ್ದಿಕೊಂಡು ವಾಸ್ತವ ಸಂಗತಿಗಳನ್ನು ಅರ್ಥ ಮಾಡಿಕೊಂಡು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು. ಇತರರ ಗುಂಪು ಅಥವಾ ಸಂಘದ ಗೆಲುವನ್ನು ಪ್ರಾಂಜಲ ಮನಸ್ಸಿನಿಂದ ಒಪ್ಪಿಕೊಳ್ಳಬೇಕು. ಅವರು ಗೆದ್ದಾಗ ಗೆಲುವಿಗಾಗಿ ಅವರನ್ನು ಅಭಿನಂದಿಸುವ ಗುಣ ಹೊಂದಿ ತಾವು ಗೆಲುವಿಗಾಗಿ ಅವರ ಪ್ರಯತ್ನಗಳನ್ನು ಅನುಸರಿಸಬೇಕು. ನಾಯಕನು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ತಮ್ಮ ಸಮೂಹ ಅಥವಾ ಸಂಘದ ಎಲ್ಲ ಅಭಿಪ್ರಾಯವನ್ನು ಕೇಳಬೇಕು. ಎಲ್ಲರಿಂದ ಅಭಿಪ್ರಾಯ ಸಂಗ್ರಹಿಸಿ ಅವನ್ನು ವಿಶ್ಲೇಷಿಸಿ ಯೋಗ್ಯ ನಿರ್ಧಾರಗಳನ್ನು ಕೈಗೊಳ್ಳಬೇಕು. ನಾಯಕನಾದವನು ಸಂಘ ಅಥವಾ ಸಮೂಹದ ಕೇಂದ್ರ ಬಿಂದುವಾಗಿರುವನು. ಅವನು ತನ್ನ ಸಂಘ ಸಮೂಹದ ಸದಸ್ಯರ ಕಾರ್ಯಗಳಿಗೆ ಮಾರ್ಗದರ್ಶನ ಮಾಡುತ್ತಾನೆ. ಆತ ಸಮೂಹದ ಸದಸ್ಯರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿ ಅವರ ಮೇಲೆ ನಿಯಂತ್ರಣ ಹೊಂದಿರುತ್ತಾನೆ. ನಿಶ್ಚಿತ ಗುರಿಯನ್ನು ತಲುಪಲು ಸದಸ್ಯರು ಮತ್ತು ಗುಂಪನ್ನು ಹೊಂದಾಣಿಕೆಯಿಂದ ದಿಗ್ದರ್ಶಿಸುವ ಮತ್ತು ಪ್ರಚೋದಿಸುವ ಕಲೆಯನ್ನು ನಾಯಕನಾದವನು ಅರಿತಿರುತ್ತಾನೆ. ಒಟ್ಟಿನಲ್ಲಿ ನಾಯಕನಾದವನು ಕರ್ತವ್ಯಪರತೆ, ಸಂಘಟನಾ ಶಕ್ತಿ, ಬುದ್ಧಿಶಕ್ತಿ, ದಕ್ಷತೆ, ಸ್ವಾಭಿಮಾನ, ಸ್ನೇಹಪರತೆ, ಚಿಂತನಾಶೀಲತೆ ಮತ್ತು ಸಂತುಲಿತ ಮಾನಸಿಕ ಆರೋಗ್ಯ ಮುಂತಾದ ಗುಣಗಳನ್ನು ಹೊಂದಿ ಸಂಸ್ಥೆಯ ಏಳಿಗೆಗೆ ಶ್ರಮಿಸುತ್ತಾನೆ. ಬನ್ನಿ ನಮ್ಮ ಮಕ್ಕಳನ್ನು ಉತ್ತಮ ನಾಯಕರನ್ನಾಗಿ ಸೃಷ್ಟಿಸೋಣ. ಧನ್ಯವಾದಗಳು.